ಡೈಲಿ ಬರ್ತೀರಾ? ಎವ್ರಿ ವೀಕೆಂಡಿಗೆ ಬರ್ತೀರಾ ಅಂತ ಅನ್ನಿಸ್ತದೆ. ಕಾರ್ತಿಕ್ ಸರ್ ಇದೆ, ಸ್ಟೂಡೆಂಟ್ ನಾವು ರೀಚ್ ಜಾಯ್ನ್ ಆಗಿದ್ದಾರೆ, ಅವ್ರ ಪರಿಚಯ ಮಾಡಿ ಕೊಡ್ತಾರೆ. ರಿಷಬ್ ಹೆಲ್ಮೆಟ್ ತೆಗೀರಿ, ಮುಖವನ್ನು ತೋರಿಸಿ. ಪೊಲೀಸ್ ಇರ್ತಾರಲ್ಲ ಅದಕ್ಕೆ ಅದು ಒಳ್ಳೆ ವಿಷಯ. ರಾಕೇಶ್ರಿಗೆ ಜೀವನವೇ ಜೀಗುಜ್ಜಾಗಿದೆ ಈಗ. ಸೊ ಅವರಿಗೆ ಜೀವನದ ಭಾರವೇ ಜಾಸ್ತಿ ಆಗಿದೆ ಅಂತೆ. ಇಲ್ಲಿಗೆ ಬಂದು ಟಿಂಗ್ ಆ್ಯಂಡ್ ಕಯಾಕಿಂಗ್. ಸೊ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ, ಇವರ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಒಂದು ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವರು ಕರ್ಕೊಂಡು ಹೋಗ್ತೇವೆ ಅಂತ ನಮಗೆ ಎಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಹೋಗ್ತೀವಿ. ಹೌದಾ? ಶಿಪ್ ಯಾರ್ಡಾ? ಎಲ್ಲಿ ಅದು? ಹಂಗರಗಟ್ಟೆಯದ್ದಾ? ಹಂಗರಗಟ್ಟೆ ಶಿಪ್ ಯಾರ್ಡ್ ಅಲ್ವಾ? ಹೌದಾ? ಸಂಗಮ ಅಂತಾರೆ. ಇದು ಕೂಡ ತ್ರಿವೇಣಿ ಸಂಗಮ. ಓಕೆ, ನಾನು ಅನ್ಕೊಂಡಿದ್ದೆ ಸುವರ್ಣ ನದಿ ಮತ್ತೆ. ಮಸ್ತೆ ಕರ್ನಾಟಕ. ನಾವು ನಿಮ್ಮ ಪ್ರೀತಿಯ ಕಾರ್ತಿಕ್ ಮತ್ತು ಈಚೆಯಿಂದ ರಾಕೇಶ್. ನೀವು ಕೃಷ್ಣನಗರಿ ಉಡುಪಿಗೆ ಒಂದು ಒಳ್ಳೆ ಟೂರ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡಲೇಬೇಡಿ. ಇಂಥ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ಗೆ ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಡೈಲಿ ಡಮ್. ರಾಕೇಶ್ ರೇ, ಇವತ್ತು ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸುವಲ್ಲ? ಪಕ್ಕ ತೋರಿಸು. ಹೊರಡುವ ಹಾಗಾದ್ರೆ, ಬನ್ನಿ ಹೊರಡುವ. ಸರಿ, ಹೊರಡುವ ರಾಕೇಶ್ ರೇ. ಹೋಗುವ, ಕೂತ್ಕೊಳ್ಳಿ. ಹಾರಾಡಿ. ಪ್ರಿಯ ವೀಕ್ಷಕರೇ, ಉಡುಪಿಗೆ ನೀವು ಟ್ರಾವೆಲ್ ಮಾಡ್ತೀರಂತಾದರೆ ಉಡುಪಿಗೆ ಬಂದು 15 ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಿದರೆ ನಿಮಗೊಂದು ಒಳ್ಳೆ ಬೀಚ್ ನೋಡಲಿಕ್ಕೆ ಸಿಗ್ತದೆ. ಸೊ ಅದೇ ಹೂಡೆ ಬೀಚ್. ನಿಮಗೆ ಅಲ್ಲಿ ಕಯಾಕಿಂಗ್ ಮಾಡಬೇಕಾ? ಕಯಾಕಿಂಗಿಗೆ ಆಪ್ಷನ್ ಇದೆ. ನಿಮಗೊಂದು ಒಳ್ಳೆ ಸನ್ಸೆಟ್ ನೋಡಬೇಕು ಅಂತ ನಿಮಗೆ ಅನ್ನಿಸ್ತದ? ನೀವು ಚಹಾ ಕುಡಿತಾ ಒಂದು ಒಳ್ಳೆ ಸನ್ಸೆಟ್ಟನ್ನು ನಿಮಗೆ ನೋಡಲಿಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿ ನಿಮಗೆ ಬೀಚಲ್ಲಿ ಆಡಲಿಕ್ಕೆ, ನಿಮಗೆ ನೀರಲ್ಲಿ ಆಡಲಿಕ್ಕೆ ಮನಸ್ಸುಂಟಾ? ಸೊ ನೀವು ಆ ನೀರಲ್ಲಿ ಆಡ್ಬೋದು. ರಾಕೇಶ್ರು ನನಗೆ ಹೇಳಿಕೊಡ್ತಾ ಇದ್ದಾರೆ, ಸೊ ಯಾವ ರೀತಿಯಲ್ಲಿ ಕ್ಯಾಮರಾವನ್ನು ಇಡಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತೇಳಿ. ಸೊ ಅದೇ ರೀತಿ ನಿಮಗೆ ಕಯಾಕಿಂಗ್ ಮಾಡಬೇಕಾದ್ರೆ ಕಯಾಕಿಂಗ್ ಅವಕಾಶ ಇದೆ. ಸೊ ಅದೇ ರೀತಿ ಬೀಚಲ್ಲಿ ನೀರಲ್ಲಿ ಆಡಬೇಕು ಅಂತ ಅನಿಸಿದರೆ ಬೀಚಲ್ಲಿ ನೀರಲ್ಲಿ ಆಡ್ಬೋದು. ಅದೇ ರೀತಿ ನಿಮಗೆ ಹೋಮ್ ಸ್ಟೇ, ಗೆಸ್ಟ್ ಹೌಸ್ ಫೆಸಿಲಿಟೀಸ್ ಬೇಕಾ? ಸೊ ಅದು ಅವಕಾಶ ಇದೆ. ಸೊ ನೋಡುವ, ನಾವು ಇವತ್ತು ಹೋಗುವ, ಮಾತಾಡಿಸುವ, ಸೊ ಪರಿಚಯದವರನ್ನು ಮಾತಾಡಿಸುವ. ನಿಮಗೆ ಗೆಸ್ಟ್ ಹೌಸ್ ಬೇಕಿದ್ರೆ ಅದರ ಬಗ್ಗೆ ನಾವು ವಿಚಾರಿಸ್ತೇವೆ. ಸೊ ಉಡುಪಿಗೆ ಬನ್ನಿ, ಉಡುಪಿಯನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಹಲೋ ಫ್ರೆಂಡ್ಸ್, ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೇವೆ ಹೂಡೆ ಬೀಚಿಗೆ. ಸೊ ಎಣ್ಣೆ ಉಂಡು ತಿರ್ಗದೆ. ಹಲೋ ಡಿಯರ್ ಫ್ರೆಂಡ್ಸ್, ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೇವೆ ಹೂಡೆ ಬೀಚಿಗೆ. ಸೊ ನೋಡ್ಬೋದು, ನಿಮಗೆ ವ್ಯೂಸ್ ನೋಡಲಿಕ್ಕೆ ನಿಮಗೆ ಸಿಗ್ತಾ ಇದೆ. ಆಲ್ಮೋಸ್ಟ್ ನಾವು ಎಂಡಿಗೆ ಬಂದಿದ್ದೇವೆ. ಸೊ ಇವತ್ತು ಬಲಿಪಾಡ್ಯಮ ಆದದ್ರಿಂದಾಗಿ ಸೊ ನಿಮಗೆ ಇಲ್ಲಿ ಜನ ನೋಡಲಿಕ್ಕೆ ಸಿಗ್ತಾರೆ. ಸೊ ಸಾಕಷ್ಟು ಜನರು ಇಲ್ಲಿದ್ದಾರೆ. ಸೊ ನಿಮಗೆ ನಾವು ತೋರಿಸ್ತೇವೆ ಬೀಚ್ನ ವ್ಯೂ. ಸೊ ಯು ಕ್ಯಾನ್ ಎಂಜಾಯ್. ರಾಕೇಶ್ ಪಾರ್ಕ್ ಮಾಡಿ. ಪಾರ್ಕಿಂಗ್ ಡನ್. ಓಕೆ, ನಾವು ರೀಚ್ ಆದ್ವಿ. ಸೊ ನೀವು ನೋಡ್ಬೋದು, ವ್ಯೂ ನೋಡ್ಬೋದು ಬೀಚಿದ್ದು, ಹೂಡೆ ಬೀಚಿದ್ದು ವ್ಯೂ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಿಮಗೆ ಕೂತ್ಕೊಳ್ಳಿಕ್ಕೆ ಇದೆ ಅಂತ ಹೇಳಿದರೆ ನಿಮಗೆ ಕೂತ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಅದೇ ರೀತಿ ನಿಮಗೆ ಪಕ್ಕದಲ್ಲಿ ಒಂದು ಟಾಡಿ ಶಾಪ್ ಕೂಡ ಇದೆ. ಸೊ ನೀವು ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಕೂತು ಟಾಡಿಯನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ನಿಮಗೆ ನಾವು ಅಲ್ಲಿ ಕೂಡ ಹೋಗ್ತೇವೆ, ತೋರಿಸ್ತೇವೆ ಪ್ಲೇಸಸನ್ನು. ಸೊ ಅದೇ ರೀತಿ ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಡೆಲ್ಟಾ ಬೀಚ್ ಸಿಗ್ತದೆ. ಸೊ ಕಯಾಕಿಂಗ್ ಮಾಡಲಿಕ್ಕಿದ್ರೆ ಕಯಾಕಿಂಗ್ ಮಾಡ್ಬೋದು ನಿಮಗೆ. ಸೊ ನೀವು ಡೆಫಿನೆಟ್ಲಿ ಈ ಪ್ಲೇಸಿಗೆ ಬಂದರೆ ಎಂಜಾಯ್ ಮಾಡಿಯೇ ಮಾಡ್ತೀರಾ ಅನ್ನುವಂಥದ್ದು ನಂಬಿಕೆ ಇದೆ. ರಾಕೇಶ್ ರೇ, ಕೊಡೆ ಒಂದು ಬೇಕಲ್ವ? ಅಂಬ್ರೆಲ್ಲಾ. ಈಗ ಪ್ರಾಬ್ಲಮ್ ಏನಂತ ಹೇಳಿದರೆ, ಉಡುಪಿಯಲ್ಲಿ ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯಾಹ್ನ ಹೊತ್ತಿಗೆ ಬಿಸಿಲಿದ್ರೆ ಸಂಜೆ ಜೋರು ಮಳೆ ಬರ್ತದೆ, ರಾತ್ರಿ ಗುಡುಗು ಸಿಡಿಲಿನ ಮಳೆ ಇರ್ತದೆ. ಸೊ ನೋಡಿ, ಇದೇ ಹೂಡೆ ಬೀಚ್. ಸೊ ಇಲ್ಲಿದ್ದಾರೆ ನೋಡಿ, ಎಂಜಾಯ್ ಮಾಡ್ತಾ ಇದ್ದಾರೆ ಸಂಜೆ ಹೊತ್ತಿಗೆ ಬಂದು ಕೂತು. ಹೇಳಿ ರಾಕೇಶ್, ಇದು ತೊಂದರೆ ಇಲ್ಲ, ಕೈಯಲ್ಲಿ ಇಟ್ಕೊಳ್ಳಿ, ಎಂತ ಆಗ್ತದೆ. ನಾನು ಹಿಡ್ಕೊಳ್ತೇನೆ, ಪರವಾಗಿಲ್ಲ. ಇಲ್ಲ, ನಾನು ಇಟ್ಕೊಳ್ತೇನೆ ಬಿಡಿ. ನೀವು ಕ್ಯಾಮರಾ ಹೇಳಿ. ಇಲ್ಲ, ನಾನು ಎರಡು ಇಟ್ಕೊಳ್ತೇನೆ.
ಎರಡು ಮ್ಯಾನೇಜ್ ಮಾಡ್ತೇನೆ. ಬಾಯಲ್ಲಿ ಇದು ನೋವು ಉಂಟು, ಹಾ. ಮಾತಾಡ್ಲಿಕ್ಕೆ ಬರುದಿಲ್ಲ. ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಮಾತಾಡಿ, ಆದ್ರೂ ಸಹ ತೊಂದರೆ ಇಲ್ಲ. ಮಾತಾಡ್ತೇನೆ, ಬಿಡುದಿಲ್ಲ. ಸೊ ಹೋಗುವ. ಇವತ್ತಿಗೆ ಬೋರ್ ಹಾಕೊಂಡು ಅನಿಸ್ತದೆ ನನಗೆ. ನೀವೇನು ಮಾತಾಡೋದಿಲ್ಲ. ನಾನೀಗ ಮಾತಾಡ್ತೇನೆ, ಸ್ವಲ್ಪ ಸೆಟ್ ಆಗಲಿ. ಸೊ ಇಲ್ಲಿಯ ವ್ಯೂ ನೋಡಲಿಕ್ಕೆ ನಿಮಗೆ ನೋಡಿ, ವ್ಯೂ ನೋಡಿ. ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ, ಜನ ಕಡಿಮೆ ಇದೆ. ಹೆಚ್ಚಾಗಿ ನಮ್ಮ ಊರಿನಲ್ಲಿ ಇವತ್ತು ಮಲ್ಪೆಯಲ್ಲಿ ಜನ ಇರ್ತಾರೆ ತುಂಬಾ. ಎಂತ ಹೇಳ್ತೀರಿ? ಮಲ್ಪೆಯಲ್ಲಿ ಜನ ಇರ್ತದೆ, ಆದರೆ ಒಂದು ಒಳ್ಳೆ ವೀಕೆಂಡ್ ಸ್ಪೆಂಡ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಬರ್ಬೋದು. ನಾನು ಹೇಳ್ತೇನೆ, ಸಜೆಸ್ಟ್ ಮಾಡ್ತೇನೆ. ಸೊ ನಿಮಗೆ ಇಲ್ಲಿ ಸ್ವಲ್ಪ ಜನ ಕಡಿಮೆ ನೋಡಲಿಕ್ಕೆ ಸಿಗ್ತಾರೆ, ಆದರೆ ನಾವು ಬೆಂಗ್ರೇಗ್ ಸೈಡಿಗೆ ಹೋಗಬೇಕಾದ್ರೆ ನಿಮಗೆ ಜನ ನೋಡಲಿಕ್ಕೆ ಸಿಗ್ತಾರೆ. ಇಲ್ಲಿಂದ ಹಾಗೆ ಹೋಗ್ಬೋದು. ಹೋಗುವ ಬನ್ನಿ, ನಡ್ಕೊಂಡು ಹೋಗುವ. ಹಾಂ ಹೇಳಿ. ಕೆಳಗಡೆಯಿಂದ ಹೋಗುವ. ಕೆಳಗಡೆಯಿಂದ ಹೋಗುವ, ತೊಂದರೆ ಇಲ್ಲ. ಕೆಳಗೆ ಇಳಿಬೇಕಲ್ಲ. ಕೆಳಗಡೆ ಇಳಿಬೇಕು. ಇಳಿಯುವ. ಸೊ ಹಾಗೆಯೇ ಇಲ್ಲಿ ಉಂಟು ಟಾಡಿ ಸೆಂಟರ್, ಹಾಂ ಟಾಡಿ ಶಾಪ್. ಟಾಡಿ ಶಾಪ್. ಸೊ ಅಲ್ಲಿ ಇರ್ತಾರೆ, ಜನ ಇರ್ತಾರೆ, ಎಂಜಾಯ್ ಮಾಡ್ತಾರೆ ಕೂತು. ಸೊ ಟಾಡಿ ಶಾಪ್ ಇದೆ. ಸಾಧ್ಯ ಆದಷ್ಟು ಉಡುಪಿಗೆ ಬರಬೇಕು, ಉಡುಪಿಯನ್ನು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲರೂ ಕೂಡ. ಸೊ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇದು ನೋಡಿ, ನಾವು ಹೇಳ್ತಾ ಇದ್ದಂಥದ್ದು ಪುಣೆಯಲ್ಲಿ ಟಾಡಿ ಶಾಪ್ ಅಂತ ಹೇಳಿದ್ವಿ. ಸೊ ಅಂದರೆ ಶೇಂದಿ ಶಾಪು. ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಫುಡ್ ಅವೈಲೇಬಲ್ ಇದೆ, ಸೀ ಫುಡ್ ಅವೈಲೇಬಲ್ ಇದೆ. ಸೊ ನಿಮಗೆ ನಮ್ಮ ಎಸ್ಪೆಷಲಿ ಸೀ ಫುಡ್, ಚಿಕನ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಚಿಕನ್ ಕೂಡ ನೀವು ಎಂಜಾಯ್ ಮಾಡಲಿಕ್ಕೆ ಆಗ್ತದೆ ನಿಮಗೆ. ಸೊ ನಮಸ್ತೆ. ಸೊ ಅವರನ್ನು ಮಾತಾಡಿಸುವ, ಅವ್ರು ವಿಶ್ ಮಾಡ್ತಾ ಇದ್ದಾರೆ. ನೀವು ಹೋಗಿ ಬನ್ನಿ. ಬಾ ತೊಂದರೆ ಇಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ಹಿತೇಶ್. ಎಲ್ಲಿ ಊರು? ಪರ್ಕಳ. ಸೊ ಹೇಗೆ ಅನ್ನಿಸ್ತದೆ ಉಡೆ ಬೀಚಿಗೆ ಬಂದು? ರಾತ್ರಿಯಲ್ಲೇ ಸಿಗ್ತಾರಾ? ಸೊ ಹೇಗಿದೆ, ಟೇಸ್ಟ್ ಹೇಗಿದೆ ಶೇಂದಿ ಅದು ಟಾಡಿ? ಫುಡ್ ಏನಾದರೂ ಆರ್ಡರ್ ಮಾಡಿದ್ರಾ? ಹಾಂ, ಕಬಾಬ್. ಸೀ ಫುಡ್ ಅವೈಲೇಬಲ್ ಇದೆ ಅಲ್ವಾ? ಸೊ ಅಂಜಲ್ ಒಳ್ಳೆದಿದೆ. ಸೊ ಅಂಜಲ್ ಹಾಗೆಯೇ ಪ್ರಾಂಫೇಟನ್ನು ಅವರು ಇಲ್ಲಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಸೀ ಫುಡ್ ಸಿಗ್ತದೆ, ಅದೇ ರೀತಿ ಟೇಸ್ಟಿಯಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನು ಮಾತಾಡಿಸಿ ತುಂಬ ಖುಷಿ ಆಯಿತು. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಡೈಲಿ ಡಮ್ ಅಂತೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇವರದಿದೆಯಾ? ಹೌದಾ? ಟ್ರಾವೆಲಿಂಗ್ ಬ್ಲಾಗ್ ಎಲ್ಲ ಮಾಡ್ತಾರೆ ಅಂತ ಅನ್ನಿಸ್ತದೆ. ಸರ್ ಹೆಸರು ನಿಮ್ಮದು? ಶಶಾಂಕ್. ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ? ಸೊ ಯೂಟ್ಯೂಬ್ ಚಾನಲ್ ಹೆಸರು? ಶ್ಯಾಂಕ್ಸ್ ಚರ್ಮುರಿ. ಓಕೆ. ಸೊ ನಿಮ್ಗೆ ಏನಾದರೂ ಟ್ರಾವೆಲಿಂಗ್ ವೀಡಿಯೋಸನ್ನು ನೋಡಲಿಕ್ಕೆ ಇದ್ದರೆ ಸೊ ಇವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಸನ್ಮುಖ ಪ್ರತಿಭೆ. ಸೊ ಹೋಗುವ, ಇಲ್ಲಿ ಹೋಗುವ, ಆಚೆ ಎಲ್ಲಿಗೆ? ಸೊ ಡಿಯರ್ ಫ್ರೆಂಡ್ಸ್, ಸೊ ನಮಗೆ ಒಬ್ಬರನ್ನು ಮೀಟ್ ಆಗಲಿಕ್ಕೆ ಅವಕಾಶ ಸಿಕ್ತು. ಸೊ ಅವ್ರು ಹೇಳ್ತಾರೆ ಡೈಲಿ ನಾವು ಇಲ್ಲೇ ಇರ್ತೇವೆ ಅಂತ ಹೇಳ್ಕೊಂಡು. ಸೊ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ವೀಕೆಂಡ್ ವೈಬ್ ಇರ್ತದೆ ಇಲ್ಲಿ. ಸೊ ಆದರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಬೀಚಲ್ಲಿ. ಸೊ ಕಾರಣ ವೀಕ್ ಡೇಸ್. ಸೊ ನೋಡ್ಬೋದು ಬೀಚ್ನ ವ್ಯೂ ನೋಡಿ. ರಾಕೇಶ್ರೇ ಹೇಳಿ. ಪರಮಾನಂದ. ನಿಜವಾಗ್ಲೂ ಬೀಚ್ನ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಉಂಟು ಇವತ್ತು. ಟಾಪ್. ಓಕೆ, ಪ್ಲೆಸೆಂಟ್ ಎನ್ವೈರ್ನಮೆಂಟ್ ಇದೆ ನಿಮಗೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತೀರಂತಾದರೆ ಸ್ಟ್ರೈಟ್ ನೀವು ನಡ್ಕೊಂಡು ಹೋದರೆ ನಿಮಗೆ ಬೆಂಗ್ರೆಗೆ ರೀಚ್ ಆಗ್ತೀರಿ ನೀವು. ಹೌದು, ಇದೆ ಸ್ಟ್ರೈಟ್ ನಡ್ಕೊಂಡು ಹೋಗ್ತೀರಂತ. 3 ಕಿಲೋಮೀಟರ್ ಜಾಸ್ತಿ ಇದೆ. ನನ್ನ ಪ್ರಕಾರ ಒಂದು 4-5 ಕಿಲೋಮೀಟರ್ ನೀವು ವಾಕ್ ಮಾಡಬೇಕು ಇಲ್ಲಿಂದ. ಸ್ಟ್ರೈಟ್ ವಾಕ್ ಮಾಡ್ತೀರಂತಾದರೆ ನಿಮಗೆ ಬೆಂಗ್ರೆಗೆ ಹೋಗಲಿಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿ ನಿಮಗೆ ಇಲ್ಲಿಂದ ನಡ್ಕೊಂಡು ಹೋಗ್ತೀರಂತಾದರೆ ನಿಮಗೆ ಬೇರೆ ಬೇರೆ ನಿಮ್ಗೆ ಏನು ಹೇಳ್ತಾರೆ, ಡಾಬಾ ನೋಡಲಿಕ್ಕೆ ಸಿಗ್ತದೆ. ಸೊ ಡಾಬಾದಲ್ಲಿ ನೀವು ಕೂತ್ಕೊಳ್ಬೋದು. ಅಲ್ಲ ಅದಿರಲಿ, ನೀವು ಮಾತಾಡಿ, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಅವರಿಗೆ ನಾನು ಸನ್ನೆ ಮಾಡ್ತಿದ್ದೇನೆ, ಅವರಿಗೆ ಗೊತ್ತಾಯಿತು. ಅವ್ರು ಹೇಳೋದು ನೀವು ಮಾತಾಡಬೇಕಾದ್ರೆ ಕ್ಯಾಮರಾವನ್ನು ಟರ್ನ್ ಮಾಡಿ ಮಾತಾಡಿ ಅಂತ ಹೇಳ್ಕೊಂಡು. ಸೊ ಹಾಗಾದರೆ ಹೊರಡುವ ನಾವು. ಇಲ್ಲಿಂದ ಎಲ್ಲಿ ತನಕ ಹೋಗುದು? ಇಲ್ಲಿಂದ ಅಲ್ಲ, ನಾವು ನಮ್ಮದು ವೆಹಿಕಲಿನಲ್ಲಿ ಹೋಗಬೇಕು. ನಮ್ಮ ಪಯಣವನ್ನು ಹಿಂದೆ ತಗೊಳ್ತಾ ಇದ್ದೇವೆ. ಇಲ್ಲಿಂದ ನಾವು ಇದು ಹುಡೆ ಬೀಚ್. ಸೊ ನೋಡ್ಬೋದು ನೀವು. ಸೊ ಇಲ್ಲಿಂದ ನಾವು ಮುಂದೆ ಹೊರಟಿದ್ದೇವೆ. ಸೊ ಮುಂದೆ ಹೋದರೆ ನಿಮಗೆ ಡೆಲ್ಟಾ ಪಾಯಿಂಟ್ ಸಿಗ್ತದೆ. ಸೊ ಡೆಲ್ಟಾ ಪಾಯಿಂಟ್ನ ವಿಶೇಷತೆ ಏನಂತ ಹೇಳಿದರೆ ನದಿ ಮತ್ತು ಸಮುದ್ರ ಸೇರುವಂತಹ ಜಾಗ ಅದು. ಸೊ ಸಾಕಷ್ಟು ಜನ ಬರ್ತಾರೆ, ಹೋಮ್ ಸ್ಟೇಯಲ್ಲಿ ಇರ್ತಾರೆ. ಓಕೆ. ಸೊ ಅದೇ ರೀತಿ
ಗೆಸ್ಟ್ ಹೌಸ್ ಮಾಡ್ಕೊಂಡಿರ್ತಾರೆ. ಒಂದು ಒಳ್ಳೆ ವೀಕೆಂಡ್ ನೀವು ಪ್ಲ್ಯಾನ್ ಮಾಡ್ತೀರಂತಂದರೆ ಡೆಫಿನೆಟ್ಲಿ ನಾವು ಸಜೆಸ್ಟ್ ನಿಮಗೆ ಮಾಡ್ತಾ ಇರುವಂತಹ ಪ್ಲೇಸ್ ಯಾವುದು ಅಂತ ಹೇಳಿದರೆ ಡೆಲ್ಟಾ ಪಾಯಿಂಟ್. ಸೊ ಹೂಡೆ ಬೀಚಿಗೆ ಬನ್ನಿ. ಅದೇ ರೀತಿ ಒಂದು 5 ಕಿಲೋಮೀಟರ್ ಮುಂದೆ ನೀವು ಟ್ರಾವೆಲ್ ಮಾಡ್ತೀರಂತಾದರೆ ನಿಮಗೆ ಡೆಲ್ಟಾ ಪಾಯಿಂಟ್ ನೋಡಲಿಕ್ಕೆ ಸಿಗ್ತದೆ. ಸೊ ನೀವು ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿಂದ ನಾವು ಹೊರಡ್ತೇವೆ ಡೆಲ್ಟಾ ಪಾಯಿಂಟಿಗೆ. ಸೊ ಡೆಲ್ಟಾ ಪಾಯಿಂಟಲ್ಲಿ ಸಿಗೋದಲ್ಲ, ಡೆಲ್ಟಾ ಪಾಯಿಂಟ್ಗಿಂತ ಮುಂಚೆ ಸಿಗ್ತೇವೆ ಅವರಿಗೆ. ಅಲ್ಲಿ ಕಯಾಕಿಂಗ್ನದೊಂದು ಪ್ಲೇಸ್ ಉಂಟು, ಅವರಿಗೆ ತೋರಿಸುವ. ಸೊ ಅವರು ಒಂದು ಡಾಬಾ ಇದೆ, ಅಲ್ಲಿ ಕೂತು ನೀವು ಎಂಜಾಯ್ ಮಾಡ್ಬೋದು. ಆ ಡಾಬಾಗೆ ಹೋಗುವ, ಅವರನ್ನು ಮಾತಾಡಿಸುವ, ಆ ಡಾಬಾವನ್ನು ತೋರಿಸುವ. ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನಾವು ಟ್ರೈ ಮಾಡ್ತೇವೆ, ಟ್ರೈ ಮಾಡ್ತೇವೆ ನಿಮಗೆ. ಬನ್ನಿ, ಬೀಚಿಗೆ ಬನ್ನಿ, ಎಂಜಾಯ್ ಮಾಡಿ. ಆದರೆ ಜೀವದ ಜಾಗ್ರತೆ ಮಾಡಿ, ಅಷ್ಟೇ ನಾವು ಹೇಳುವಂಥದ್ದು. ಪ್ರಾಣಾಪಾಯ ಇರ್ತದೆ. ಪ್ರತಿ ವೀಡಿಯೋದಲ್ಲಿ ನಾವು ಹೇಳುವಂಥದ್ದು ನಮ್ಮ ಉಡುಪಿ ಬರಬೇಕು, ಉಡುಪಿನ ಎಂಜಾಯ್ ಮಾಡಿ, ಬೀಚಿಗೆ ಬನ್ನಿ, ಬೀಚನ್ನು ಎಂಜಾಯ್ ಮಾಡಿ, ಅದೇ ರೀತಿ ಜಾಗ್ರತೆ ಮಾಡಿ, ಅಷ್ಟೇ ನಾವು ಹೇಳುವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ನಾವು ತೋರಿಸಿರುವಂಥ ಪ್ಲೇಸು ಕಯಾಕಿಂಗ್ ಇದು. ಅಲ್ಲಿ ಹೋಗುವ, ಅವರನ್ನು ಮಾತಾಡಿಸೋ ಸಾಧ್ಯ ಆದರೆ. ಓಕೆ ಸೊ ಡಿಯರ್ ಫ್ರೆಂಡ್ಸ್, ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೇವೆ. ಕಯಾಕಿಂಗ್ ರಿವರ್ ವೇವ್ಸ್. ಸೊ ಬೋಟಿಂಗ್ ಇದೆ, ಕಯಾಕಿಂಗ್ ಇದೆ. ಸೊ ರಾಕೇಶ್ ಇಲ್ಲಿ ನಿಲ್ಲಿಸುವಲ್ಲ, ಸೊ ಇವ್ರ ಹತ್ರ ಮಾತಾಡಿಸುವ. ಇಲ್ಲಿದ್ದಾರೆ. ಗಾಡಿ ಇಲ್ಲಿ ಪಾರ್ಕ್ ಮಾಡಿ ನಿಮ್ಮ ಫ್ರೆಂಡ್ನವರಿದ್ದಾರೆ. ಓಕೆ, ನಾವು ಈಗ ಪಾರ್ಕಿಂಗ್ ಹುಡುಕ್ತಾ ಇದ್ದೇವೆ. ಪಾರ್ಕಿಂಗ್ ಅಂದು ಸ್ವಲ್ಪ ಕಷ್ಟ ಅಲ್ಲ, ಜಾಗ ಉಂಟು, ಸಾಕಷ್ಟು ಜಾಗ ಉಂಟು ಪಾರ್ಕಿಂಗ್ ಮಾಡಲಿಕ್ಕೆ. ಸೊ ರಾಕೇಶ್ರು ಸ್ವಲ್ಪ ಯೋಚನೆ ಮಾಡಿದರು ಎಲ್ಲಿ ಅವರ ವೆಹಿಕಲನ್ನು ಪಾರ್ಕ್ ಮಾಡೋದು ಅಂತೇಳಿ. ಸೊ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಇಲ್ಲಿ. ओके सर, हम लोग इधर लोकल है जी. तो हमारा एक यूट्यूब चैनल है डेली डम डम बोल के. तो इधर कोई टूरिस्ट आए तो उनको गाइड करते हैं क्या? जी गाइड करते हैं. हाँ, इधर क्या सब मिलता है? ಇಲ್ಲಿ ಏನೆಲ್ಲ ಸಿಗ್ತದೆ? ಇಲ್ಲಿ ನಿಮಗೆ ನೋಡಿ ಬೋಟ್ ರೈಡ್ ಉಂಟು, ಮ್ಯಾಂಗ್ರೋವ್ ಜಂಗಲ್ ಟೂರ್ ಉಂಟು, ಆಮೇಲೆ ನಾರ್ಮಲ್ ರೈಡ್ ಉಂಟು. ಇಲ್ಲಿ 200 ಮೀಟರ್ ಅಲ್ಲಿ ಆಡುವುದು. ಓಕೆ ಓಕೆ. ಮತ್ತೆ ಇಲ್ಲಿಂದ ನಾವು ಮ್ಯಾಂಗ್ರೋವ್ ಜಂಗಲ್ ಕರ್ಕೊಂಡು ಹೋಗ್ತೇವೆ. ಅಲ್ಲಿಂದ ನಿಮಗೆ ಕಾಯಕ್ ಕೊಡ್ತೇವೆ, ಅಲ್ಲಿಂದ ರೋ ಮಾಡ್ಕೊಂಡು ನೀವೇ ಹೋಗುದು. ಓಕೆ, ಪ್ರೈಸ್ ಎಲ್ಲ ಹೇಗಿದೆ? ಪ್ರೈಸ್ ರೀಸನೇಬಲ್. ರೀಸನೇಬಲ್. ಸೊ ಎಷ್ಟು ಅಂತ ಹೇಳ್ಬೋದಾ? ಮ್ಯಾಂಗ್ರೋವ್ ಜಂಗಲ್ ಆದ್ರೆ ಪರ್ ಪರ್ಸನ್ 300 ರುಪೀಸ್. ಓಕೆ ಓಕೆ. ನಾರ್ಮಲ್ ರೇಟ್ ಆದ್ರೆ 100 ರುಪೀಸ್ ಒಬ್ಬರೊಬ್ಬರಿಗೆ. ಓಕೆ. ಒಂದು ಬೋಟಲ್ಲಿ ಇಬ್ರು ಹೋಗ್ಬೋದು. ಓಕೆ. ಸೊ ನೀವು ಕರ್ಕೊಂಡು ಹೋಗ್ತೀವಿ? ಹೌದು, ನಾವೇ ಕರ್ಕೊಂಡು. ನಾನು ಡ್ರೈವರ್ ಬೋಟ್. ನೀವು ಬೋಟಿದ್ದು ಡ್ರೈವರಾ? ಓಕೆ. ನಮಗೆ ಅಲ್ಲಿದ್ದು ನೀವು ತೋರಿಸ್ತೀರಾ? ಬನ್ನಿ, ಒಂದು ನಿಮಿಷ. ಸೊ ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮೊಟ್ಟಿಗೆ ಅಂದರೆ ಇನ್ ಬಿಡುನಲ್ಲಿ ಕಾರ್ತಿಕ್ ಸರ್ ಇದೆ, ಸ್ಟೂಡೆಂಟ್ನವರು ಈಚೆ ಜಾಯ್ನ್ ಆಗಿದ್ದಾರೆ. ಅವ್ರ ಪರಿಚಯ ಮಾಡಿ ಕೊಡ್ತೇನೆ. ಬೈ. ಹೆಸರು ಧವನ್. ಈಚೆಯಿಂದ ಜಯಾನ್. ರಿಷಬ್. ಫ್ಲಾಶ್ ಲೈಟ್ ಇದ್ದ ಆನ್ ಆಯ್ತು ಸ್ವಲ್ಪ. ರಿಷಬ್ ಹೆಲ್ಮೆಟ್ ತೆಗೀರಿ, ಮುಖವನ್ನು ತೋರಿಸಿ. ಪೊಲೀಸ್ ಇರ್ತಾರಲ್ಲ, ಅದಕ್ಕೆ ಅದು ಒಳ್ಳೆ ವಿಷಯ. ಪೊಲೀಸ್ ಇರ್ತಾರೆ, ಹೌದು. ಈಗ ಮಾತಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಬೇಕಂತಿಲ್ಲಲ್ಲ, ಸಿಗಬಾರ್ದು. ಇವ್ರು ನಗಾಡ್ತಾ ಇದ್ರು ಪಾಪ ನಿಮ್ಮನ್ನು ನೋಡಿ. ಹೌದು, ಅವ್ರಿಗೆ ಗೊತ್ತಾಯ್ತು ಏನೋ ಯೂಟ್ಯೂಬ್ ವಿಡಿಯೋ ಆಗ್ತಾ ಉಂಟು ಅಂತೇಳಿ. ಅವ್ರಿಗೆ ಗೊತ್ತಾಯ್ತು. ಬಿಸ್ನೆಸ್ ಸ್ಟಡೀಸ್ ಕಲಿಸಿ. ಸರಿ, ಸಿಗ್ತೇವೆ. ಆಚೆ ಹೋಗಿ ಬರುತ್ತೆ. ಎಲ್ಲಿಗೆ ಹೊಡ್ರಿ? ಮನೆಗೆ. ಮಲ್ಪೆ ಹೋಗ್ಲಿಕ್ಕಿಲ್ವಾ? ಮಲ್ಪೆ ಬೀಚು ಲೈಸೆನ್ಸ್ ಆಗದೆ ಗಾಡಿ ಬಿಡುದ? ವೆಲ್ಲ ಇಂಟ್ರೆಸ್ಟ್ ಆಗಲಿಲ್ಲ ಇನ್ನು ಸಹ. ನಾಳೆ ಬನ್ನಿ, ಹೇಳ್ತೇನೆ. ಹೇಳ್ಬೇಡಿ. ಯೂಟ್ಯೂಬಲ್ಲಿ ಬರ್ತದೆ, ನನಗೆ ಗೊತ್ತಿಲ್ಲ. ಯೂಟ್ಯೂಬ್ ಲೈವ್ ಆಗ್ತಾ ಉಂಟು. ಹಾಗೆಂತ ಆಗುದಿಲ್ಲ, ಎಲ್ಲ ಬಿಡ್ತಿರ್ತೇವೆ ರೀಲ್ಸ್. ಗಾಡಿಯದ್ದು ಚಾನಲ್ ಉಂಟಾ? ಯೂಟ್ಯೂಬ್ ಚಾನಲ್. ಸರಿ, ಹಾಗಾದ್ರೆ ಸಿಗುವ. ಸರಿ. ಎಲ್ಲ ಜಾಗ್ರತೆಯಿಂದ ಹೋಗಿ, ಆಯ್ತಾ? ಎಸ್. ಸೊ ಈಗ ಬಿಡ್ಕೊಟ್ಟು ನಾವು ಹೋಗ್ತಿದ್ದೇವೆ ಈಗ ಮುಂದೆ. ಹಾಂ. ಸೊ ಇವರಿಗೆ ನಮಗೆ ಕಯಾಕಿಂಗಿದ್ದು ಮಾಹಿತಿಯನ್ನು ಕೊಡ್ತಾರೆ. ಸೊ ಇವರ ಜೊತೆ ಹೋಗುವ. ಸರ್, ಎಟ್ ಎ ಟೈಮ್ ಎಷ್ಟು ಜನರಿಗೆ ನೀವು ಅಕೊಮಡೇಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಚಾನ್ಸ್ ಉಂಟು? ಅಂದರೆ ಈಗ ಕರ್ಕೊಂಡು ಹೋಗ್ತೀರಿ ಅಂತಾದರೆ ನಿಮ್ಮಲ್ಲಿ ಎಷ್ಟು ಬೋಟ್ ಇದೆ ಅಂತ? ನಮ್ಮ ಹತ್ರ 6 ಕಾಯಕಿಂಗ್ ಇದೆ. ಓಕೆ. ಎಷ್ಟು ಜನ ಕೂತ್ಕೊಳ್ಬೋದು ಅದರಲ್ಲಿ? ಒಂದು ಕಾಯಕಲ್ಲಿ ಇಬ್ಬರಿಗೆ ಮಾತ್ರ. ಹೌದಾ? ಹೌದು. ಚಿಕ್ಕವರಿದ್ರೆ ಒಂದು 3 ಜನ ಕರ್ಕೊಂಡು ಒಂದು ಕಾಯಕಲ್ಲಿ. ಮತ್ತೆ ನಮ್ಮ ಹತ್ರ ಸ್ಪೀಡ್ ಬೋಟ್ 2 ಉಂಟು. ಓಕೆ, 2 ಸ್ಪೀಡ್ ಬೋಟ್ ಇದೆ. ಅಲ್ಲಿ ಕಾಣ್ತಾ ಉಂಟು ನೋಡಿ, ಅದು 2 ಸ್ಪೀಡ್ ಬೋಟ್. ಓಕೆ. ಸೊ ಎಷ್ಟು ದೂರ ತನಕ ನೀವು ಕರ್ಕೊಂಡು ಹೋಗ್ತೀರಿ? ಇಲ್ಲಿಂದ ಮ್ಯಾಂಗ್ರೋವ್ ಜಂಗಲ್ 2.5 ಕಿಲೋಮೀಟರ್ ಉಂಟು. ಓಕೆ, ಇಲ್ಲಿಂದ 2.5 ಕಿಲೋಮೀಟರ್ ಇದೆ ಅಲ್ಲ? ಮ್ಯಾಂಗ್ರೋವ್ ಜಂಗಲ್ ಕಾಣಿಸುತ್ತೆ ಇಲ್ಲಿ. ಇಲ್ಲೇ ಎರಡು ಐಲ್ಯಾಂಡ್ ನ ಆ ಕಡೆ ಉಂಟು. ಓಕೆ, ಹೌದು. ಸೊ ಅವರು ಹೇಳುವ ಇದು ಐಲ್ಯಾಂಡ್ ನಮಗೆ ಕಾಣ್ತಾ ಇರೋದು ಇದು ಮ್ಯಾಂಗ್ರೋವ್ ಜಂಗಲ್. ಅದು ಚಿಕ್ಕದು. ವೆಸ್ಟ್ ಬೆಂಗಾಲ್ ಅಲ್ಲಿ ನಿಮಗೆ ಸುಂದರ್ಬನ್ ಅಂತ ಉಂಟು. ಓಕೆ, ಹೌದು. ಅದು ತುಂಬಾ ಹೈಟ್ ಆಗಿ ಉಂಟು. ಹೌದು, ಇದು ಚಿಕ್ಕದು. ಇಲ್ಲಿ ಯಾವುದು ವೈಲ್ಡ್ ಅನಿಮಲ್ಸ್ ಇಲ್ಲ. ಓಕೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಆದ್ರೆ ನಿಮಗೆ ವೈಲ್ಡ್ ಅನಿಮಲ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ.
ಫೆಸಿಲಿಟಿ ಎಂತ ಉಂಟು? ಸ್ಪೆಷಾಲಿಟಿ ಎಂತ ಇಲ್ಲ ಸರ್. ಈಗ ನೋಡಿ, ಈಗ ನೀರು ಕಡಿಮೆ ಉಂಟು. ಈಗ ಜನಗಳನ್ನು ಕರ್ಕೊಂಡು ಹೋದ್ರೆ ಅಲ್ಲಿ ನೀರಲ್ಲಿ ಆಡಬಹುದು, ಕೆಳಗೆ ಇಳಿಸ್ತೇವೆ ಬೋಟಿಂದ. ಮತ್ತೆ ಬೆಳಿಗ್ಗೆ ಟೈಮಲ್ಲಿ ಇಳಿಸ್ಲಿಕ್ಕೆ ಆಗುದಿಲ್ಲ, ನೀರು ಹೈಟ್ ಇರುತ್ತೆ. ಏನಾದರೂ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀರಾ? ಆಕ್ಟಿವಿಟೀಸ್ ಅಂದ್ರೆ ಸ್ವಿಮ್ಮಿಂಗ್, ಕಯಾಕಿಂಗ್ ಮತ್ತೆ ಫೋಟೋಶೂಟ್. ಓಕೆ. ಹೌದು. ಮತ್ತೆ ಇಲ್ಲಿಂದ ನಾವು ಸಮುದ್ರ ಕಡೆ ಅಂದ್ರೆ ಡೆಲ್ಟಾ ಪಾಯಿಂಟ್, ಸುವರ್ಣ ರಿವರ್ ಅಂಡ್ ಸೀತಾ ರಿವರ್, ಮತ್ತೆ ಅದರ ಆಚೆ ಒಂದು ಭದ್ರಾ ರಿವರ್ ಉಂಟು. ಅಲ್ಲಿ ಸೇರುವಂತ ಮರ್ಜ್ ಅದು ನಾನು ಆವಾಗಲೇ ಹೇಳಿದ ಹಾಗೆ ಸಮುದ್ರ ಮತ್ತೆ ನದಿ ಸೇರುವಂತಹ ಜಾಗ ಡೆಲ್ಟಾ ಪಾಯಿಂಟ್. ಎರಡು ಸಂಗಮ, ಅದೇ ಎರಡು ತ್ರಿವೇಣಿ ಸಂಗಮ ಅಂತಾರೆ. ಇದು ಕೂಡ ತ್ರಿವೇಣಿ ಸಂಗಮ. ಓಕೆ, ನಾನು ಅನ್ಕೊಂಡಿದ್ದೆ ಸುವರ್ಣ ನದಿ ಮತ್ತೆ ಸಮುದ್ರ ಅಂತ ಅನ್ಕೊಂಡಿದ್ದೆ. ಸೊ 3 ನದಿಗಳು, 2 ನದಿ ಮತ್ತೆ ಒಂದು ಸಮುದ್ರ. ವಾಟರ್ ಸಾಲ್ಟ್, ಆಚೆಯಿಂದ ಬರುವ ವಾಟರ್ ಸಿ ವಾಟರ್. ಓಕೆ ಓಕೆ. ಯಾವುದು? ಸೀತಾ ರಿವರ್ ವಾಟರ್. ಸೀತಾ ರಿವರ್ ವಾಟರ್. ಓಕೆ. ಸೊ ನೀವು ನೋಡ್ಬೋದು. ಸೊ ನಿಮ್ಮದೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಯಾರಾದರೂ ಟೂರಿಸ್ಟ್ನವರು ಇಲ್ಲಿಗೆ ಬರ್ತಾರೆ ಅಂತಾದರೆ, ಸೊ ನೀವು ರಿವರ್ ವೇವ್ಸ್ ಬೋಟಿಂಗ್ ಆ್ಯಂಡ್ ಕಯಾಕಿಂಗ್, ಸೊ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇವರ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಒಂದು ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವರು ಕರ್ಕೊಂಡು ಹೋಗ್ತೇವೆ ಅಂತ ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಓಕೆ. ಓಪನ್ ಬೋಟ್ ಆದರೆ ಓಪನ್ ಬೋಟ್ ಉಂಟು. ಓಕೆ. ನಿಮಗೆ ಶೀಟ್ ಬೋಟ್ ಬೇಕಾದರೆ ಶೀಟ್ ಬೋಟ್ ಬೇಕು ಅಂದರೆ ಉಂಟು. ಇದು ಶೇಡ್ ಬೋಟ್. ಓಕೆ. ಅದು ಓಪನ್ ಬೋಟ್. ಸೊ ಅದು ಓಪನ್ ಬೋಟ್ ಅಲ್ವಾ? ಪ್ರೀ ವೆಡ್ಡಿಂಗ್ ಅಲ್ಲಿ ಜಂಗಲಿಗೆ. ಓಕೆ, ನಿಮ್ಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಅವಕಾಶ ಮಾಡ್ತೇವೆ. ಓಕೆ, ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಉಂಟು. 1 ಅವರ್ ಕೊಡ್ತೇವೆ. 1 ಗಂಟೆ. ಅವರಿಗೆ ಎಕ್ಸ್ಟ್ರಾ ಬೇಕಾದ್ರೆ ಅವರು ಎಕ್ಸ್ಟ್ರಾ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ ಓಕೆ. ಫೋಟೋಗ್ರಾಫರ್ ಅನ್ನು ಅವರು ಕರ್ಕೊಂಡು ಬರ್ತಾರೆ. ಅವರೇ ಬರ್ತಾರೆ. ಓಕೆ, ಅವರೇ ಕರ್ಕೊಂಡು ಬರ್ತಾರೆ. ಓಕೆ. ಪ್ರೀ ವೆಡ್ಡಿಂಗ್ ಇಲ್ಲಿ ಸಾಕಷ್ಟು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗ್ತದೆ ಅಂತ ಅನಿಸ್ತದೆ ಅಲ್ವಾ? ಈ ಕಡೆ ಬೀಚ್ ಸೈಡ್ ಅಲ್ಲಿಯೂ ಕೂಡ. ಸೊ ಸ್ಯಾಟರ್ಡೆ ಸಂಡೇ ಎಲ್ಲ ಬಂದ್ರೆ ಸೊ ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗುವಂಥದ್ದು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. 2 ಆಪ್ಷನ್ ಉಂಟು. ಒಂದು ಸಮುದ್ರದಲ್ಲಿ ಸಹ ಶೂಟ್ ಮಾಡಬಹುದು, ಮತ್ತೆ ನದಿಯಲ್ಲಿ ಸಹ ಮ್ಯಾಂಗ್ರೋವ್ ಹತ್ರ ಸಹ ಶೂಟ್ ಮಾಡಬಹುದು ಅಲ್ವಾ? ಮತ್ತೆ ನಿಮಗೆ ಕ್ಯಾಬಿನ್ ಬೋಟ್ ಬೇಕಾದ್ರೆ ಕ್ಯಾಬಿನ್ ಬೋಟ್ ಉಂಟು, ಓಪನ್ ಬೋಟ್ ಆದ್ರೆ ಓಪನ್ ಬೋಟ್ ಉಂಟು. ಓಕೆ. ಹಾಗೆ ಕಾಯಾಕಿಂಗ್ ಬೇಕಾದ್ರೆ ಕಾಯಾಕಿಂಗ್ ಉಂಟು. ಓಕೆ. ಹಾಗೆಲ್ಲ ಆಪ್ಷನ್ ಉಂಟು. ಸೊ ನೀವು ಇಲ್ಲಿ ಲೋಕಲ್? ಲೋಕಲ್. ಓಕೆ. ಮುಂಚೆಯಿಂದ ಒಂದು 30 ವರ್ಷದಿಂದ ಇಲ್ಲಿ ನಾವು ಇದು ಮಾಡ್ತೇವೆ. ಬಾಕಿ ಟೈಮ್ನಲ್ಲಿ ನೆಟ್ ಫಿಶಿಂಗ್ ಮಾಡ್ತೇವೆ. ಓಕೆ ಓಕೆ. ನದಿದ್ದು ಎಲ್ಲ ಅನುಭವ ಉಂಟು ಸರ್. ಹೌದಾ? ಓಕೆ ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಸೊ ಎಂಕಲ್ನ ಯೂಟ್ಯೂಬ್ ಚಾನಲ್ ಉಂಟು, ಡೈಲಿ ಡಮ್ ಡಂಪ್ ಅಂದು. ಸೊ ಐಟ್ ಎಂಕಲ್ ವಿಡಿಯೋಸ್ ಪಾಡುವ. ಓಕೆ ಸರ್. ಓಕೆ. ಅವೇ ಥ್ಯಾಂಕ್ ಯು ವೆರಿ ಮಚ್. ಬರ್ಪಾ? ಓಕೆ ರಾಕೇಶ್ ರೇ. ಸೊ ಇನ್ನು ಎಲ್ಲ ಡೀಟೇಲ್ಸ್ ಇವರು ಕೊಟ್ಟಿದ್ದಾರೆ. ಸರಿ ಅಣ್ಣ ಪುದಾರ ಜುಬೇರ್ ಅಂತೇಳಿ ಇವ್ರ ಹೆಸರು. ನಂಬರ್ ಇರ್ನೇ ಉಂಟಾಯ್ತು. ಮುಬೀನ್ ಅಂತ. ಮುಬೀನ್. ಓಕೆ. ಸೊ ಇನ್ನೊಮ್ಮೆ ನಾವು ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ತೋರಿಸ್ತೇವೆ. ಸೊ 84201. ಓಕೆ, 84201. ಅದೇ ರೀತಿ ಜುಬೇರ್ ಅವರದ್ದು. ಅದೇ ರೀತಿ 019 ರಿವರ್ ವೇವ್ಸ್ ಬೋಟಿಂಗ್ ಆ್ಯಂಡ್ ಕಯಾಕಿಂಗ್. ಸೊ ಇಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸುವಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ನಿಮಗೆ ನಾನು ಆಗಲೇ ಹೇಳಿದ ಹಾಗೆ ಒಂದು ರೆಸ್ಟೋರೆಂಟ್ ತೋರಿಸ್ಲಿಕ್ಕೆ ಇದೆ ನಿಮಗೆ. ಅಂದ ಅವ್ರ ಆಂಡ್ ಹೊರ ಹೂಡೆ ಬೀಚಿಗೆ ಪೋಯ ಎತ್ತೆ ನನ್ನ ಸುವೇಬ್ ಬಾಯ್ ನಡೆ ಗೊಂಜಿ ಪೋರೆಗುಂಡು 6 ನಡೆ ಗೊಂಜಿ ಯೂಟ್ಯೂಬ್ ಡೈಲಿ ಪಾಡ್ಲೆ DUM ಓಕೆ. ಡಮ್ ಡಮ್. ಓಕೆ ಓಕೆ. ಸೊ ನೆಕ್ಸ್ಟ್ ನಾವು ಹೇಳಿದ ಹಾಗೆ ನಿಮಗೆ ಒಂದು ಡಾಬಾ ತೋರಿಸ್ಲಿಕ್ಕಿದೆ. ಅಲ್ಲಿ ಕೂತ್ಕೊಳ್ಬೋದು, ನೀವು ಟೀ ಕುಡಿಬೋದು, ಅಲ್ಲಿ ಅವರ ಫುಡ್ ರೆಡಿ ಮಾಡಿ ಕೊಡ್ತಾರೆ. ನೀವು ಫುಡ್ಡನ್ನು ಎಂಜಾಯ್ ಮಾಡ್ತಾ ಒಂದು ಒಳ್ಳೆ ಸನ್ಸೆಟ್ಟನ್ನು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ತಿನ್ನುವ, ನನಗೆ ಹಸಿವಾಗ್ತಾ ಉಂಟಾ? ಸೊ ತಿನ್ನುವ ನಾವು ಅಲ್ಲಿ. ನಿಮ್ಮದು ರಿವರ್ ವೇವ್ಸ್ ಬೋಟಿಂಗ್ ಆ್ಯಂಡ್ ಕಯಾಕಿಂಗ್. ಓಕೆ, ನಾ ಇಲ್ಲಿದ್ದೇನೆ. ಹಾಂ. ಸೊ ನಿಮಗೆ ಬಂದು ಕಾಲ್ ಮಾಡಲಿಕ್ಕಿದ್ರೆ ಜುಬೇರ್ ಅವರಿಗೆ ಕಾಲ್ ಮಾಡ್ಬೋದು. ಓಕೆ. ಸ್ಟಾರ್ಟಿಂಗ್ ನಂಬರ್ ಅವ್ರದ್ದು 8420. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ಎಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಾ ಇದೆ. ಹಾಂ, ಇಲ್ಲಿ ನೋಡ್ಬೋದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಸೊ ನಿಮಗೆ ಒಂದು ಒಳ್ಳೆ ಪ್ಲೇಸ್ ಅಂತ ನಾವು ಹೇಳ್ಬೋದು. ಸೊ ಪ್ರೀ ವೆಡ್ಡಿಂಗ್ ಶೂಟಿಗೆ ಬರ್ತೀರಂತಂದರೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿಗೆ, ಪ್ರೀ ವೆಡ್ಡಿಂಗ್ ಶೂಟಿಗೆ ಬರ್ತಾರೆ. ಒಂದು ಬೀಚ್ ವ್ಯೂ ತೋರಿಸ್ಬೇಕಲ್ಲ. ಓಕೆ ಸರಿ, ಅಂತ ಹೇಳ್ತೀರಿ ನೀವು? ಯಾವುದ್ರ ಬಗ್ಗೆ? ಬೀಚ್ ವ್ಯೂಸ್ನ ಬಗ್ಗೆ. ಬೀಚ್ ವ್ಯೂಸು ಎಕ್ಸಲೆಂಟ್, ಆಸಮ್ ಅಂತ ಹೇಳ್ತೇನೆ. ನಿಮಗೆ ಒಬ್ಬೊಬ್ಬರೇ ಬಂದು ಕೂತ್ಕೊಳ್ಳಿಕ್ಕೆಲ್ಲ ಇದ್ರೆ ಪೀಸ್ಫುಲ್ ಆಗಿ ಬಂದು. ಹಾಂ, ಪೀಸ್ಫುಲ್ ಆಗಿ ಬಂದು ನೀವು ಇಲ್ಲಿ ಎಲ್ಲಿ ನಿಮಗೆ ರೆಸ್ಟೋರೆಂಟಿಗೆ ಹೋಗಬೇಕಂತಿಲ್ಲ. ನೀವು ಇಲ್ಲಿ ಬಂದು ಒಂದು ಕಡಲ ಕಿನಾರೆಯಲ್ಲಿ, ಸಮುದ್ರದ ತೀರದಲ್ಲಿ ಬಂದು ನೀವು ಕೂತ್ಕೊಳ್ಬೋದು, ಎಂಜಾಯ್ ಮಾಡ್ಬೋದು. ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ವ್ಯೂ ರಿಲ್ಯಾಕ್ಸ್, ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ದಾರೆ. ಅಷ್ಟು ಪಕ್ಕದಲ್ಲಿ ಇವರು ಕೊಡೆ ಓಪನ್ ಮಾಡಲಿಕ್ಕೆ ಹೊರಟಿದ್ರು. ಮಳೆ ಬರಲಿಕ್ಕೆ ನಾನು ಆಗಲೇ ಹೇಳಿದಲ್ಲ, ಯಾವಾಗ ಮಳೆ ಬರ್ತದೆ ಹೇಳಲಿಕ್ಕಿಲ್ಲ ಉಡುಪಿಯಲ್ಲಿ. ಈಗ ಮಳೆ ಸ್ಟಾರ್ಟ್ ಆಯಿತು, ಆಗ್ತದೆ. ಅದು ಜೋರಾಗಿ ಪ್ರೆಸ್ ಮಾಡಿ. ನಿಮ್ಮದು
ಟಿಪ್ಪುನ ಕಾಲದ್ದು ಕೊಡೆ ಇದು ಎಲ್ಲಿ ಓಪನ್ ಆಗ್ತದೆ? ಹೊರಡುವ ನಾವು ನಾವೀಗ ಇಲ್ಲಿಂದ ಹೊರಡ್ತೇವೆ. ಹೊರಡುವ. ತಿರುಗಿಸಿ ನಾವು ಇಲ್ಲಿ ಫೋಟೋಶೂಟ್ ಆಗುವಂಥದ್ದು ನೀವು ನೋಡ್ಬೋದು. ಸೊ ಮ್ಯಾರೇಜ್ ಶೂಟ್ ಆಗ್ತಾ ಇದೆ. ಸೊ ಇಲ್ಲಿಂದ ನಾವು ನಮ್ಮ ಜರ್ನಿಯನ್ನು ಮುಂದುವರಿಸ್ತೇವೆ. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್, ಜಾಸ್ತಿ ದೂರ ಇಲ್ಲ. ತೋರಿಸುವ ನಾವು ನಿಮಗೆ ಇನ್ನೊಂದು ಬೋಟಿಂಗ್ ಆ್ಯಂಡ್ ಕಯಾಕಿಂಗ್ ಇದೆ, ಸನ್ರೈಸ್ ಬೋಟಿಂಗ್ ಆ್ಯಂಡ್ ಕಯಾಕಿಂಗ್ ಅಂತ ಹೇಳ್ಕೊಂಡು. ಅದರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ನಿಯರ್ ಡೆಲ್ಟಾ ಬೀಚ್ ಹೂಡೆ. ನಿಮಗೆ ಲೊಕೇಶನ್ ಬೇಕಿದ್ದರೆ ಸ್ಕ್ಯಾನ್ ಮಾಡ್ಬೋದು, ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೇನೆಲ್ಲ ಮ್ಯಾಂಗ್ರೋವ್ ಟೂರು, ಕಯಾಕಿಂಗ್, ಸನ್ರೈಸ್, ಡಾಲ್ಫಿನ್ ವ್ಯೂ, ಬೋಟ್ ರೈಡ್, ಸ್ವಿಮ್ಮಿಂಗ್ ಎಲ್ಲ. ಬೋಟಿಂಗ್ ಇಲ್ಲ, ನಾವು ಬೋಟಿಂಗ್ ಮಾಡಲಿಕ್ಕೆ ಬಂದದಲ್ಲ, ನಾವು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಬಂದದ್ದು. ನಿಮ್ಮ ಈ ಯಾವುದು ಹೆಸರಿಂದ ಸನ್ರೈಸ್, ಹಾಂ, ಸೊ ಅದನ್ನು ತೋರಿಸುವಂತ ಬಂದ್ವಿ. ಸೊ ಹಾಗೆ ನಿಮ್ಮ ಬೋಟಿಂಗ್ ಬಗ್ಗೆ ತೋರಿಸಿಕೊಡ್ತೀರಾ, ಮಾತಾಡ್ತೀರಾ? ಬನ್ನಿ. ಹೋಗುವ. ಮೂರ್ತಿ ಸಣ್ಣದಾದ್ರೂ ಇವ್ರದ್ದು ಕೀಟಿ ದೊಡ್ಡದು. ಮೂರ್ತಿ ಸಣ್ಣದಾದರೂ ಮಾತುಗಳು ದೊಡ್ಡದು. ಹೋಗುವ. ಇಲ್ಲಿ ಎಂತ ಉಂಟು ನಿಮ್ಮಲ್ಲಿ ಸ್ಪೆಷಾಲಿಟಿ ಏನಿದೆ? ಡಾಲ್ಫಿನ್ ಶೋ ಎಲ್ಲ ಉಂಟು. ಡಾಲ್ಫಿನ್ ಶೋಸ್ ಇದೆಯಾ? ಓಕೆ ಓಕೆ. ಕಯಾಕಿಂಗ್, ಬೋಟ್ ರೈಡ್ ಉಂಟು, ಮ್ಯಾಂಗ್ರೋವ್ ಕಯಾಕಿಂಗ್ ಉಂಟು. ಮತ್ತೆ ಅಲ್ಲಿ ಮ್ಯಾಂಗ್ರೋವ್ ಒಳಗೆಲ್ಲ ಹೋಗ್ತೀವಿ. ಜಂಗಲ್ ಟೈಪ್ ಅಲ್ಲಿ ಉಂಟು. ಇಲ್ಲಿ ಸಹ ಆಡ್ಲಿಕ್ಕೆ ಕೊಡ್ತೀವಿ, ಅಲ್ಲಿ ಉಂಟು ನೋಡಿ. ಮತ್ತೆ ಇಲ್ಲಿ ಮತ್ತೆ ಫುಲ್ ಡೆಲ್ಟಾ ಪಾಯಿಂಟ್ ಉಂಟು. ಡೆಲ್ಟಾ ಪಾಯಿಂಟ್ ಕಂಡೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ಇದು ಶಿಪ್ ಯಾರ್ಡ್ ತೋರಿಸ್ತೀವಿ. ಹೌದಾ? ಶಿಪ್ ಯಾರ್ಡಾ? ಎಲ್ಲಿ ಅದು? ಹಂಗರಗಟ್ಟೆಯದ್ದಾ? ಅವು ಅಲ್ಲಿ ಹಂಗರಗಟ್ಟೆ ಶಿಪ್ ಯಾರ್ಡ್ ಅಲ್ವಾ? ಹೌದು, ಹಂಗರಗಟ್ಟೆಗೆ ಇಲ್ಲಿಂದ ಹೋಗ್ಬೋದಲ್ಲ. ಸೊ ನೋಡ್ಬೋದು ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನಿಮಗೆ ಕಾಯಾಕಿಂಗ್ ಮಾಡ್ತೀರಂತ ಕಾಯಾಕಿಂಗ್ ಮಾಡ್ಬೋದು. ಅದೇ ರೀತಿ ನಿಮಗೆ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಜೋಕಾಲಿ ಟೈಪಲ್ಲಿ ಕಟ್ಟಿಟ್ಟಿದ್ದಾರೆ. ಸೊ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ರಾಕೇಶ್ ರೇ, ಅದು ಗಟ್ಟಿ ಉಂಟಾ? ಅದು ತುಂಡಾಗ್ಲಿಕ್ಕಿಲ್ಲಲ್ಲ? ಸೊ ಅವರ ಭಾರವನ್ನು ಹೊತ್ಕೊಳ್ತದಲ್ಲ ಅದು? ಹಾಂ, ರಾಕೇಶ್ರಿಗೆ ಜೀವನವೇ ಜೀಗುಜ್ಜಾಗಿದೆ ಈಗ. ಸೊ ಅವರಿಗೆ ಜೀವನದ ಭಾರವೇ ಜಾಸ್ತಿ ಆಗಿದೆ ಅಂತೆ. ಇಲ್ಲಿಗೆ ಬಂದು ಹೀಗೆ ಒಂದು ಪೆಗ್ ಹಾಕಿ ಮಲ್ಕೊಳ್ಬೇಕು ಮಧ್ಯಾಹ್ನ, ಒಳ್ಳೆ ಆಗ್ತದೆ. ಎಂತ ಹೇಳ್ತೀರಿ ಸರ್? ನನಗೆ ಗೊತ್ತಿಲ್ಲ, ನನ್ನ ಹತ್ರ ನೋ ಕಾಮೆಂಟ್ಸ್. ಥ್ಯಾಂಕ್ ಯು. ಹೊರಡುವ. ಸೊ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಉಂಟಾ ನಿಮ್ಮದು? ಆಯ್ತಾ? ಎಷ್ಟನೇ ಕ್ಲಾಸ್? 7th ಸ್ಟ್ಯಾಂಡರ್ಡ್. ಎಲ್ಲಿ? ಸ್ಕೂಲಲ್ಲಿ? ಬಿಸ್ನೆಸ್ ಮೈಂಡ್ ಅಲ್ಲಿ ಇದ್ದಾನೆ ಫುಲ್. ಸ್ಕೂಲಲ್ಲಿ? ಓ, ಮೌಂಟ್ ರೋಸರಿ ಸ್ಟೂಡೆಂಟಾ? ವೆರಿ ಗುಡ್. ರಾಕೇಶ್, ನೀವು ಅಲ್ಲೇ ಕಲ್ತದ್ದಾ? ನಾನು ಅಲ್ಲಿ ಅಲ್ಲ, ನಾವು ಪಕ್ಕ ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಮ್ಮಾ? ಹೌದು. ಹಾಗಾದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಲ್ತದಂತ ಅನ್ನಿಸ್ತದಲ್ವಾ? ನೀವು ಡಿಗ್ರಿಯಲ್ಲಿ ಇರಬೇಕಾದ್ರೆ ಯಾರೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ರು? ಇದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಡೈಲಿ ಡಮ್ ಡಮ್. ಡೈಲಿ ಅಂತ ಟೈಪ್ ಮಾಡಿ, DUM ಅಂತ ಟೈಪ್ ಮಾಡಿ. ಓಕೆ, ಬರುತ್ತೆ. ಡಮ್ 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 ಎಂತ ಹೇಳು? ಥ್ಯಾಂಕ್ ಯು. ಬಾಯ್. ಸೊ ನೋಡ್ಬೋದು ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ಇನ್ನೊಮ್ಮೆ ನಾವು ತೋರಿಸ್ತೇವೆ ನಿಮಗೆ ನಂಬರ್. ಸನ್ರೈಸ್ ಬೋಟಿಂಗ್ ಆ್ಯಂಡ್ ಕಾಯಾಕಿಂಗ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನೋಡಲಿಕ್ಕೆ ಸಿಗ್ತದೆ. ಸೊ ಇಲ್ಲಿಂದ ನಾವು ಎಡ್ಡೆ ಬಾತೇರ್ವೇರ್ ಅರಲ್ಲ ಸೋಪಿನ ಎಡ್ಡೆ ನಾನು ಅದ ಫುಲ್ ಇನ್ಫಾರ್ಮೇಷನ್ ಕೊರಿಯರ್ ಏನೊಬ್ಬರು ಉಂಡು, ಕಾಂಟ್ಯಾಕ್ಟ್ ನಂಬರ್ ಮಾತ ಇನ್ಫಾರ್ಮೇಷನ್ ಕೊರಿಯರ್. ಡೈಲಿ ಡಮ್ ಡಮ್. ಆನಂದ್ ಮೂಲ. ಸೊ ಡಿಯರ್ ಫ್ರೆಂಡ್ಸ್, ಅವ್ರು ಹೇಳ್ತಾರೆ ಇಲ್ಲಿ ಡಾಲ್ಫಿನ್ ವ್ಯೂ ನೋಡಲಿಕ್ಕೆ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಂಡು. ಸೊ ನೀವು ಹೂಡೆ ಬೀಚ್ ಕಡೆ ಬಂದರೆ ಅಥವಾ ಡೆಲ್ಟಾ ಪಾಯಿಂಟಿಗೆ ನೀವು ಹೋಗ್ತೀರಂತಾದರೆ ನಿಮಗೆ ಇಲ್ಲಿ ಡಾಲ್ಫಿನ್ ವ್ಯೂ ನೋಡಲಿಕ್ಕೆ ಸಿಗ್ತದೆ. ಸೊ ನಾವು ಮುಂದೆ ಹೋಗ್ತೇವೆ.